ಸರಿ ಸರ್, ಈಗ ನಿಮ್ಮ ಗೆಳೆಯ ಮುಖ್ಯಮಂತ್ರಿ ಆಗಿದ್ದಾರೆ, ನಿಮ್ಮ ಸರದಿ ಯಾವಾಗ ಅಂತ? ನಾನು ಯಾವತ್ತೂ ಆಗಲ್ಲ. ಹಾಂ, ಮುಖ್ಯಮಂತ್ರಿ ಆಗೋದಿಲ್ಲ ನೀವು ಸರ್? ಅಂಥದ್ದೊಂದು ಆಕಾಂಕ್ಷೆ ಇರಬೇಕಲ್ಲ ಸರ್. ಈಗ ಶಾಸಕರಾದವರಿಗೆ ಮಂತ್ರಿ ಆಗಬೇಕು ಅಂತ ಇರುತ್ತೆ, ಮಂತ್ರಿ ಆದವರಿಗೆ DCM ಆಗಬೇಕು ಅಂತ ಇರುತ್ತೆ, DCM ಆದವರಿಗೆ CM ಆಗಬೇಕು ಅಂತ ಇರುತ್ತೆ. ಈಗ ಒಂದು ಆಗಬೇಕು ಅಂತ ಮನಸ್ಸಿರುತ್ತೆ, ಆಗುವಂಥ ಅರ್ಹತೆ ಇರೋರು ಭಾಳ ಜನ ಇರ್ತಾರೆ, ಆದರೆ ಎಲ್ರಿಗೂ ಅವಕಾಶ ಸಿಗಲ್ಲ. ಯಾರಿಗೆ ಯೋಗ ಇರುತ್ತೆ ಅವರಿಗೆ ಸಿಗುತ್ತೆ. ಸರ್, ನಿಮಗೆ ಯೋಗ ಇಲ್ಲ ಅಂತ ನೀವೇ ಹೆಂಗೆ ಅನ್ಕೊಂಡ್ಬಿಡ್ತೀರಿ? ನನಗೆ ಯೋಗ ಇಲ್ಲ ಅಂತ ನೀವು ಹೆಂಗೆ ಅನ್ಕೊಳ್ತೀರಿ? ಆಮೇಲೆ ಜನ ಬಯಸಿದ್ರೆ ಯಾರು ಬೇಕಾದರೂ ಆಗ್ಬೋದು. ಇನ್ನೊಂದು ನಂದು ಕ್ಯಾರೆಕ್ಟ್ರು ನಂದೇನೆಂದರೆ, ನಾನು ಯಾವತ್ತೂ ಕೂಡ ಯಾರನ್ನೂ ಹೋಗಿ ಇಂಥ ಮಂತ್ರಿ ಮಾಡಿ, ಇವನ್ ನಾನು ಫಸ್ಟ್ ಟೈಮ್ 85ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಿಂತ್ಕೊಂಡೆ. ನಾನು ಅಷ್ಟೊತ್ತಿಗೆ ಕಾರ್ಪೊರೇಟರ್ ಆಗಿದ್ದೆ ಮತ್ತು ಸ್ಟೂಡೆಂಟ್ ಲೀಡರ್ ಆಗಿ ಹೆಸರು ಮಾಡಿದ್ವಿ. ಬಹುತೇಕ ನಮ್ಮ ಆ ಭಾಗದಲ್ಲೆಲ್ಲ ನನ್ನ ಹೆಸರು ಭಾಳ ಚೆನ್ನಾಗಿ ಜನಕ್ಕೆಲ್ಲ ಪರಿಚಯ ಇತ್ತು. ನಮ್ಮ ತಂದೆನೂ ಕಾರ್ಪೊರೇಟರ್ ಆಗಿದ್ದರು, ನಮ್ಮ ತಂದೆನೂ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನಾನು ಕಾರ್ಪೊರೇಷನ್ಗೆ ಸೀಟಿಗೆ ಅಪ್ಲೈ ಮಾಡಿದೆ. ನಾನು ಯಾರನ್ನೂ ಕೇಳಲಿಲ್ಲ, ನಮ್ಮ ತಂದೆ ಹೆಸರಲ್ಲೇ ಸೀಟ್ ಕೊಟ್ಬಿಟ್ರು. ಅಸೆಂಬ್ಲಿಗೆ ಅಪ್ಲಿಕೇಶನ್ ಹಾಕ್ತೆ. ನಾನು ಯಾರನ್ನೂ ಹೋಗಿ ನಾನು ಸೀಟ್ ಕೊಡಿ ಅಂತ ಕೇಳಲೇ ಇಲ್ಲ, ಅಪ್ಲಿಕೇಶನ್ ಹಾಕ್ತೆ. ವೀರಪ್ಪ ಮೊಯ್ಲಿಯವರು ಕರೆದು ನನಗೆ ಸೀಟ್ ಕೊಟ್ಟರು. ಆಮೇಲೆ 8 ಸಲ ಶಾಸಕನಾಗಿದ್ದೀನಿ. ಆಮೇಲೆ ಜನ ನನ್ನನ್ನು ಆರಿಸಿ ಕಳಿಸ್ತಾರೆ. ನಾನೇನು ನನ್ನ ಮನೆ ದುಡ್ಡು ಇದುವರೆಗೂ ನಾನು ಎಲೆಕ್ಷನ್ ಖರ್ಚು ಮಾಡಿಲ್ಲ. ಡಿಪಾಸಿಟ್ ಕಟ್ಟೋದ್ರಿಂದ ಹಿಡಿದು ಜನನೇ ಖರ್ಚು ಮಾಡ್ತಾರೆ. ಆಮೇಲೆ ನಾನು ಯಾವತ್ತೂ ಕೂಡ ಮಂತ್ರಿ ಮಾಡಿ ಅಂತ ಲಾಬಿ ಮಾಡಿಲ್ಲ, ದೆಹಲಿಗೂ ಹೋಗಿಲ್ಲ. ಯಾವ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರು ಹೇಳ್ತಾರೆ ಅಧಿಕಾರವನ್ನು ಕಿತ್ಕೊಳ್ಬೇಕು ನಾವು ಅಂತ, ನೀವು ಹೇಳ್ತೀರಿ ಅಧಿಕಾರ ನಾನು ಕೇಳೋಕ್ಕೆ ಹೋಗೋದಿಲ್ಲ ಅಂತ. ಅದೇ ಹುಡ್ಕೊಂಬರ್ಲಿ ನಂದು. ಓಕೆ, ನಿಮ್ಮ ಅಭಿಮಾನಿಗಳೆಲ್ಲ DCM ಆಗಬೇಕು ಅಂತ ಭಾಳ ಹೋರಾಟ ಮಾಡೋದು ಹೇಳ್ತಾರೆ. ಅವ್ರಿಗೊಂದು ಅಭಿಲಾಷೆ ಇರುತ್ತೆ ಸರ್, ನಾವು 8 ಸರಿ ಗೆಲ್ಲಿಸಿದ್ದೀವಿ, 8 ಬಾರಿ ಗೆಲ್ಲಿಸಿದಂಥ ನಮ್ಮ ಶಾಸಕ ಮುಖ್ಯಮಂತ್ರಿ ಆಗಲಿ ಅಂತ ಕನಸಿರುತ್ತೆ ಅವ್ರಿಗೆ. ಎಲ್ಲರೂ ಭಾಳ ಜನ ಕನಸು ಕಾಣ್ತಾರೆ, ನನಸಾಗಬೇಕಲ್ಲ, ಪ್ರಾಕ್ಟಿಕಲ್ ಆಗಲ್ಲ. ಓಕೆ, ನೀವು ಹೋಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಬಹಳಷ್ಟು ಕಠಿಣ ಕೆಲಸಗಳನ್ನು ಮಾಡಿದ್ದೀರಿ. ಸಾರಿಗೆ ಸಚಿವರಾಗಿದ್ದಾಗ ಅನೇಕ ಸುಧಾರಣೆಗಳನ್ನು ಮಾಡಿದ್ದೀರಿ. ಎಸ್ಪೆಷಲಿ ನೆನಪಿನಲ್ಲಿ ಉಳಿಯುವಂಥದ್ದು ಅಂತ ಹೇಳಿದ್ರೆ ಮಂಗಳೂರಿನ ಕೋಮುಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೋಮುಗಲಭೆ ನೀವು ಹೋಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಬಹಳ ಟೈಟ್ ಆಗಿತ್ತು, ಯಾವುದೇ ಗಲಭೆಗಳಿಗೆ ಅವಕಾಶ ಮಾಡಿಕೊಳ್ಳಿಲ್ಲ. ಆ ನಂತರದಲ್ಲಿ ಬಂದಂಥ BJP ಸರ್ಕಾರ ಏನು ಮಾಡ್ತು ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಳ್ಬೇಕು ಅಂದಾಗ ಎದುರಾದ ಸವಾಲುಗಳೇನಿತ್ತು ಅಂತ? ಅದು ಭಾಳ ಕಡಿಮೆ ಅವಧಿ ಆದರೂ ಕೂಡ ಸವಾಲುಗಳು ಜಾಸ್ತಿ ಇತ್ತು. ಯಾಕಂದರೆ BJP ಅವರು ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಭಾಳ ಚುರುಕಾಗ್ಬಿಡ್ತಾರೆ. ಮಂಗಳೂರಲ್ಲಿ ಗಲಾಟೆಗಳಾಗಿ ಶಾಂತವಾಗಿತ್ತು. ಆ ಸಂದರ್ಭದಲ್ಲಿ ಅವರು ರಾಜ್ಯದ 4 ಮೂಲೆಯಿಂದ, ಹುಬ್ಳಿಯಿಂದ, ಮೈಸೂರಿಂದ, ಈ ಕಡೆ ಬಳ್ಳಾರಿ, ಶಿವಮೊಗ್ಗ, ಈ ಕಡೆಯಿಂದ ಎಲ್ಲ ಮತ್ತೆ ಮಂಗಳೂರು ಹೋಗೋದಕ್ಕೆ, ರ್ಯಾಲಿ ಹೋಗೋಕ್ಕೆ ಪ್ರಯತ್ನ ಮಾಡಿದ್ರು. ಶಾಂತವಾಗಿರ್ತಕ್ಕಂಥ ವಾತಾವರಣನ ಕೆಡಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ನಾನು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಮತ್ತು ಗೌರಿ ಲಂಕೇಶ್ ಹತ್ಯೆ ಆಯಿತು. ಆ ಸಂದರ್ಭದಲ್ಲಿ ಕೂಡ ರಾಜ್ಯ ಸರ್ಕಾರ ಮಾಡಿದಂಥ ಕೆಲಸ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಮತ್ತು ಅದಾದಮೇಲೆ ಅವಾಗ ಕೊಲೆಗಳಾಯಿತು ಒಂದಷ್ಟು. ಆ ಕೊಲೆಗಳು BJP ಅವ್ರು ಏನು ಮಾಡ್ತಿದ್ರು, ಯಾರಾದರೂ ಅವ್ರ ಪಕ್ಷದ ಕಾರ್ಯಕರ್ತ ಸತ್ತರೆ, ಯಾವ ಕಾರಣಕ್ಕೆ ಸತ್ತರೋ ಬೇಕಾಗಿಲ್ಲ, ಅದನ್ನು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಕೊಲೆ ಆಗೋಯಿತು, 17 ಆಯಿತು, 18 ಆಯಿತು, 20 ಆಯಿತು, 21, ಈ ಥರ 23 ಕೊಲೆ ಆಗೋಯಿತು ಅಂತ ವ್ಯಾಪಕವಾಗಿ ಅಪಪ್ರಚಾರ ಕೊಲೆಗಡಕ ಸರ್ಕಾರ ಅಂತ ಕೊಲೆಗಡಕ ಸರ್ಕಾರ ಅನ್ನೋದು. ಹುಬ್ಳಿಯಿಂದ ಒಬ್ಬರು ಸ್ಟೇಟ್ಮೆಂಟ್ ಮಾಡೋದು, ಈ ಕಡೆ ಶಿವಮೊಗ್ಗದ ಒಬ್ಬರು, ಈ ಥರ ಒಂದು 5-6 ಜನ ಇಟ್ಕೊಂಡಿದ್ದಾರೆ ಅವ್ರ ಪಕ್ಷದಲ್ಲಿ. ಅವರೆಲ್ಲರ ಕೈಲೂ ಸ್ಟೇಟ್ಮೆಂಟ್ ಮಾಡಿಸೋರು. ಆಮೇಲೆ ನಾನೇನು ಮಾಡಿದೆ, ನಮ್ಮ ಪೊಲೀಸು ಅಧಿಕಾರಿಗಳಿಗೆ ಹೇಳಿ 23 ಜನ ಯಾರ್ಯಾರು ಕೊಲೆ ಆದರೂ ಅದೆಲ್ಲ ಹಿಸ್ಟ್ರಿ ತಗೊಂಡೆ. ಹಿಸ್ಟ್ರಿ ತಗೊಂಡಾಗ 11 ಕೊಲೆ ಮಾತ್ರ PFI SDP ಅವರು ಇವ್ರನ್ನ ಕೊಲೆ ಮಾಡಿದರು. ಇನ್ನು ಉಳಿದಿರ್ತಕ್ಕಂಥ 12 ಕೊಲೆ, ಒಂದು ಯಾವುದೋ ಪರ್ಸ್ನಲ್ ಇದರಲ್ಲಿ ಕೊಲೆ ಆಗಿತ್ತು, ಪರ್ಸ್ನಲ್ ಕಾಂಟ್ಯಾಕ್ಟ್ಗೆ. ಇನ್ನೊಂದು ಕುಡಿದು ವಾಹನದ ಬಿದ್ದು ಸತ್ತೊಂದು ಲೆಕ್ಕ ಹಾಕ್ಕೊಂಡಿದ್ರು. ನಮ್ಮ ತಾಲೂಕದೆ ಆಸ್ತಿ ವೈಷಮ್ಯದಿಂದ 2 ಸತ್ತಿದ್ರು, ಅದನ್ನೂ ಲೆಕ್ಕ ಹಾಕ್ಕೊಂಡಿದ್ರು. ಹಳೆ ಜಗಳ ಇರುತ್ತಲ್ಲ, ಹಿಂದೂಗಳೇನೆ, ಇದು ಮುಸ್ಲಿಂ ಇದಕ್ಕೆ ಸಂಬಂಧ ಇಲ್ಲ, ಅದನ್ನೂ ಲೆಕ್ಕ ಹಾಕ್ಕೊಂಡಿದ್ರು. ಆಮೇಲೆ ಆಸ್ತಿ ಜಗಳ ಇರುತ್ತಲ್ಲ ಫ್ಯಾಮಿಲಿನಲ್ಲಿ ಅಥವಾ ಅಕ್ಕಪಕ್ಕ, ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು 23 ಜನ ಅಂದರು. ಆ್ಯಕ್ಚುಯಲ್ ಆಗಿ ಸತ್ತಿದ್ದು ಕೇವಲ 11 ಜನ ಮಾತ್ರ.
ಆಮೇಲೆ ಇವರು ಯಾರು ಈ PFI SDP ಅವರು ಇವ್ರನ್ನ 11 ಜನಕ್ಕೆ ಸಾಯಿಸಿದರು. ಅದೇ ರೀತಿ ಬಜರಂಗ್ ದಳ, RSS ಅವರು, ವಿಶ್ವ ಹಿಂದೂ ಪರಿಷತ್ ಅವರು ಇವರು ಸುಮಾರು 11-12 ಜನಕ್ಕೆ ಸಾಯಿಸಿದರು. ಅದು ಯಾರೂ ಹೇಳ್ತಾನೆ ಇರಲಿಲ್ಲ. ಇವರು ಕೂಡ ಅವ್ರನ್ನ 11-12 ಜನಕ್ಕೆ ಅವ್ರನ್ನೂ ಸಾಯಿಸಿದರು. ಇವರೇನು ಹರಿಶ್ಚಂದ್ರಲ್ಲ, ಅವರೇನು ಹರಿಶ್ಚಂದ್ರಲ್ಲ. ಇವರು ಕೊಲೆಗಳು ಮಾಡಿದರು, ಅವರು ಅಷ್ಟೇ ಕೊಲೆಗಳು ಅವರೂ ಮಾಡಿದರು. ನಾನು ಆವಾಗ ಒಂದು ಪುಸ್ತಕ ಬಿಡುಗಡೆ ಮಾಡಿ ನಗ್ನ ಸತ್ಯ ಅಂತ ಅದನ್ನು ಬಿಡುಗಡೆ ಮಾಡಿ ರಾಜ್ಯದ ಎಲ್ಲ ಇವರಿಗೆಲ್ಲ ಹಂಚಿದೆ. ಆಮೇಲೆ ಈ ಗಲಾಟೆಗಳು ಮಾಡೋದು ಯಾವತ್ತೂ ಕೂಡ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯೋಕ್ಕಲ್ಲ, ಎರಡೂ ಕೈಯಿಂದ ಚಪ್ಪಾಳೆ. ಯಾರು ಏನು ಹರಿಶ್ಚಂದ್ರಲ್ಲ ಅವರು, ಇದೆಲ್ಲ ಕೂಡ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದೆ ಆವಾಗ. RSS ಬಜರಂಗ ದಳದ ಬಗ್ಗೆ ಬಹಳ ಕಠೋರವಾಗಿ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತೀರಿ. ನಿಮ್ಮ BTM ಕ್ಷೇತ್ರದ ಸುತ್ತಮುತ್ತಲೂ BJP ಅವ್ರು ಗೆಲ್ತಾರೆ, ನಿಮಗೆ ಭಯ ಇಲ್ವಾ ನಾನು ಕೂಡ ಸೋಲಬಹುದು ಅಥವಾ ಸೋಲಿಸಬಹುದು ಅಂತ ಹೇಳಿ? ಇಲ್ಲಿ ಪಕ್ಕದಲ್ಲಿಲ್ಲ, ಒಂದು ಕಡೆ ಶಾಂತಿನಗರ ಕಾಂಗ್ರೆಸ್ಸೇ, ಓಕೆ, ಜಯನಗರದಲ್ಲಿ ಕಾಂಗ್ರೆಸ್ ಇತ್ತು, ಮೊನ್ನೆ ಹೋಗಿದೆ. ಇನ್ನೊಂದು ಕಡೆ ಬೊಮ್ಮನಹಳ್ಳಿನಲ್ಲಿ ಇವರಿದ್ದಾರೆ ಅಷ್ಟೇ, ಸತೀಶ್ ರೆಡ್ಡಿ. ಇನ್ನೊಂದು ಕಡೆ ಚಿಕ್ಕಪೇಟೆನಲ್ಲಿ ಉದಯ್ ಗರುಡಾಚಾರ್ಯ ಇದ್ದಾರೆ. ರಾಮಲಿಂಗಾರೆಡ್ಡಿ ಮಿಷನ್ 2.0 ಮುಂದುವರಿಯುತ್ತೆ.